ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಇವಾಗ ಗಂಗಾಡಿಕಲ್ ಟ್ರಕ್ ಬಂದಿದ್ದೀವಿ. ಸೊ ನಿಮಗೆ ಈ ವಿಡಿಯೋದಲ್ಲಿ ಗಂಗಾಡಿಕಲ್ ಟ್ರಕ್ ಎಷ್ಟು ಕಿಲೋಮೀಟರ್ ಇದೆ, ಆಮೇಲೆ ಗಂಗಾಡಿಕಲ್ ಟ್ರಕ್ ಹೋಗ್ಬೇಕಂದ್ರೆ ಎಲ್ಲಿ ಸ್ಟೇ ಮಾಡಬೇಕು, ಗೈಡ್ ಚಾರ್ಜಸ್ ಎಷ್ಟು, ಪರ್ಮಿಟ್ ಚಾರ್ಜಸ್ ಎಷ್ಟು, ಹಾಗೆ ಗಂಗಾಡಿಕಲ್ ಟ್ರಕ್ನ ಹೇಗೆ ಬುಕ್ ಮಾಡಬೇಕು ಎಲ್ಲನೂ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೆ ಅದೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಸ್ಕಿಪ್ ಮಾಡದೆ ನೋಡಿ. ಹಾಗೆ ಪ್ರತಿಯೊಂದು ಡೀಟೇಲ್ಸ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕ್ತಾ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಫಸ್ಟ್ ಪಾಯಿಂಟ್ ಬಂದು ಗಂಗಾಡಿಕಲ್ ಟ್ರಕ್ನ ಹೇಗೆ ಬುಕ್ ಮಾಡಬೇಕು. ಸೊ ಗಂಗಾಡಿಕಲ್ ಟ್ರಕ್ ಆಯಿತು, ನೇತ್ರಾವತಿ, ಕುದುರೆಮುಖ, ಕುರಂಜಲ್. ಸೊ ಈ ಟ್ರಕ್ನೆಲ್ಲ ಇವಾಗ ಮುಂಚೆ ಪ್ರೀ ಬುಕ್ ಮಾಡಬೇಕು. ಸೊ ಹೇಗೆ ಮಾಡೋದು ಅಂತಂದರೆ ಅರಣ್ಯ ವಿಹಾರ ಅಂತ ಒಂದು ವೆಬ್ಸೈಟ್ ಇದೆ. ಸೊ ಅದರಲ್ಲಿ ನೀವು ಪ್ರೀ ಬುಕ್ ಮಾಡ್ಕೊಂಡು ಕಂಪಲ್ಸರಿ ಪ್ರೀ ಬುಕ್ ಮಾಡ್ಕೊಂಡೇ ಬರಬೇಕು. ಸೊ ಪ್ರೈಸ್ ಬಂದು ಅರೌಂಡ್ 475 ರೂಪೀಸ್ ಪರ್ ಪರ್ಸನ್ ಇರುತ್ತೆ. ಅದಕ್ಕೆ ನೀವು ಗಂಗಾಡಿಕಲ್, ಕುದುರೆಮುಖ, ಕುರಂಜಲ್ ಮತ್ತು ನೇತ್ರಾವತಿ ಟ್ರಕ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಬಸ್ ಬಸ್ ಏನಾದ್ರು ಬರ್ತಾಯಿದ್ರೆ, ಸೊ ನೀವು ಬೆಂಗಳೂರು ಟು ಕಳಸ ಬಸ್ ಇದೆ. ಬೆಳಗ್ಗೆ ಕಳಸಗೆ 6:30ಗೆ ಬಸ್ ಬರುತ್ತೆ. ಸುಗಮ ಒಂದೇ ಇರೋದು ಅನಿಸುತ್ತೆ. ಸೊ ಬಸ್ಸಿಗೆ ಬಂದರೆ 6:30ಇಂದ ಈ ಕಡೆ ನೆಕ್ಸ್ಟ್ ಬಸ್ ಇದೆ, ಅಂದರೆ ಪ್ರೈವೇಟ್ ಬಸ್ ಬರುತ್ತಲ್ಲ, ಸೊ ಅದು ಸಂಸೆಗೆ ಬರುತ್ತೆ. ಸೊ ಸಂಸೆಯಿಂದನೇ ಆಲ್ಮೋಸ್ಟ್ ಎಲ್ಲ ನಿಮಗೆ ಟ್ರಕ್ಕಿಂಗ್ ನಿಯರ್ ಆಗುತ್ತೆ. ಸೊ ನೀವು ಸಂಸೆ ಎಲ್ಲಾದರೂ ಸ್ಟೇ ಮಾಡ್ಬೋದು, ಕಳಸದಲ್ಲಾದರೂ ಸ್ಟೇ ಮಾಡ್ಬೋದು. ಕಳಸದಲ್ಲಿ ಸ್ವಲ್ಪ ರೆಸಾರ್ಟ್ ಆಪ್ಷನ್ಸ್ ಅದೆಲ್ಲ ತುಂಬಾ ಇದೆ. ಸೊ ಸಂಸೆಯಲ್ಲಿ ಸ್ವಲ್ಪ ಕಡಿಮೆ, ಸಂಸೆಯಲ್ಲಿ ಹೋಮ್ ಸ್ಟೇ ಆ ಥರ ಇದೆ. ಸೊ ನಿಮಗೆ ಬಜೆಟ್ ಸ್ಟೇ ಬೇಕು ಅಂತಂದರೆ, ಸೊ ನಾವು ಸ್ಟೇ ಮಾಡೋದ್ರಲ್ಲಿ ಅಲ್ಲಿ ಸ್ಟೇ ಮಾಡ್ಬೋದು, ರೆಡ್ ಕ್ಯಾಸ್ಟಲ್ ಹೋಮ್ ಸ್ಟೇ ಅಂತ. ಸೊ ನಿಮಗೆ ಇದು ರೂಮ್ ಎಲ್ಲ ಹೇಗಿದೆ ಅಂತ ನಿಮಗೆ ಮುಂದೆ ತೋರಿಸ್ತೀನಿ ವಿಡಿಯೋದಲ್ಲಿ. ಸೊ ಅಲ್ಲಿ ಸ್ಟೇ ಮಾಡ್ಬೋದು, ರೆಡ್ ಕ್ಯಾಸ್ಟಲ್ ಹೋಮ್ ಸ್ಟೇ ಅಂತ. ಹಾಗೆ ನಂಬರ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ಇದು ಹೋಮ್ ಸ್ಟೇ ಬಂದು ಈ ಥರ ಇದೆ ನೋಡೋಕ್ಕೆ. ಸೊ ಹಾಗೆ ಇಲ್ಲಿಂದ ವ್ಯೂ ನೋಡಿ. ನೋಡಿ ಈ ಥರ ಇದೆ ರೂಮು. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡಬೇಕು ಟ್ರಕ್ಕಿಂಗಿಗೆ. ಇವಾಗ ನಮ್ಮ ಸ್ಟೇಯಿಂದ ನಾವು ಫಾರೆಸ್ಟ್ ಆಫೀಸ್ ಹತ್ರ ಬಂದಿದ್ದೀವಿ. ಇದು ಕುದುರೆಮುಖ ಅರಣ್ಯ ಇಲಾಖೆ. ಸೊ ಇಲ್ಲಿ ಬಂದು ನಮ್ಮ ಟಿಕೆಟ್ನ ಎಲ್ಲ ಚೆಕ್ ಮಾಡಿಸ್ಬೇಕು. ಸೊ ಇಲ್ಲೇ ನಮಗೆ ಗೈಡ್ ಅಲಾಟ್ ಮಾಡ್ತಾರೆ. ಸೊ ಇಲ್ಲಿ ನಾವು ಬುಕ್ ಮಾಡಿರೋದು ಬುಕ್ಕಿಂಗ್ ID, ಆ ಟಿಕೆಟ್ ತೋರಿಸ್ಬೇಕು. ಇಲ್ಲಿ ನಾವು ವೆಬ್ಸೈಟಲ್ಲಿ ಟಿಕೆಟ್ ಬುಕ್ ಮಾಡಿರ್ತೀವಲ್ಲ, ಸೊ ಆ ಟಿಕೆಟ್ನ ಇಲ್ಲಿ ತೋರಿಸ್ಬೇಕು. ಹಾಗೆ 1000 ರೂಪೀಸ್ ಇಲ್ಲೇ ಕೊಡಬೇಕು. ಸೊ ಗೈಡ್ಗೇನು ಸಪ್ರೇಟ್ ಕೊಡೋಂಗಿಲ್ಲ. ಸೊ ನೀವು ಟಿಪ್ಸ್ ಕೊಟ್ಟರೆ ಆಮೇಲೆ ಟಿಪ್ಸ್ ಕೊಡ್ಬೋದು. ಸೊ 1000 ರೂಪೀಸ್ನ ಇಲ್ಲೇ ಫಾರೆಸ್ಟ್ ಆಫೀಸರ್ಗೆ ಅವ್ರಿಗೆ ಕೊಟ್ಟರೆ, ಸೊ ಅವ್ರು ನಿಮಗೆ ಗೈಡ್ ಅಲಾಟ್ ಮಾಡ್ತಾರೆ ಒಬ್ರನ್ನ. ಇಲ್ಲಿ ಟಿಕೆಟ್ ಯಾರ ಹೆಸರಿಂದ ಬುಕ್ ಮಾಡಿರ್ತೀರಲ್ಲ ಅವ್ರದ್ದು ID ಕಂಪಲ್ಸರಿ ಚೆಕ್ ಮಾಡ್ತಾರೆ. ಸೊ ಕಂಪಲ್ಸರಿ ಒಂದು ನೀವು ಆಧಾರ್ ಕಾರ್ಡ್ ಅದು ಇಟ್ಕೊಂಬನ್ನಿ, ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಸಾಫ್ಟ್ ಕಾಪಿ ಆದರೂ ಕಂಪಲ್ಸರಿ ತೋರಿಸ್ಬೇಕು ನೀವು ಇಲ್ಲಿ. ಈ ಚೆಕ್ ಪೋಸ್ಟಲ್ಲಿ ಬರೀ ಕುರಂಜಲ್ ಮತ್ತು ಗಂಗಾಡಿಕಲ್ ಟ್ರಕ್ಕಿಂಗ್ ಟಿಕೆಟ್ಸ್ ಇಲ್ಲಿ ಚೆಕ್ ಮಾಡ್ತಾರೆ. ಕುದುರೆಮುಖ ಮತ್ತು ಇನ್ನೊಂದು ಯಾವುದಿದೆಲ್ಲ ನೇತ್ರಾವತಿ, ಕುದುರೆಮುಖ ಮತ್ತು ನೇತ್ರಾವತಿ ಬೇರೆ ಕಡೆ. ಸೊ ಇವಾಗ ಇಲ್ಲಿ ನಮ್ಮದು ಅಡ್ರೆಸ್ ಅದೇನು ಆಧಾರ್ ಕಾರ್ಡ್ ಎಲ್ಲ ತೋರಿಸಿ ನಾವು ಇನ್ನೂ ಮತ್ತೆ 13 ಕಿಲೋಮೀಟರ್ಸ್ ಮುಂದೆ ಹೋಗಬೇಕು. ಟ್ರೆಕ್ಕಿಂಗ್ ಹೋಗ್ಬೇಕಂದ್ರೆ ಬೇಸ್ ಪಾಯಿಂಟ್ ಇದೆಲ್ಲ. ಸೊ ಇಲ್ಲಿಂದ ಇನ್ನೂ 13 ಕಿಲೋಮೀಟರ್ಸ್ ನಮ್ಮ ವೆಹಿಕಲ್ಲೇ ಹೋಗುತ್ತೆ. ಸೊ ಎಲ್ಲ ಪಾರ್ಕಿಂಗ್ ಇದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇವಾಗ ಲೊಕೇಶನ್ ಬಂದು ರೀಚ್ ಆದ್ವಿ. ಸೊ ಇಲ್ಲೇ ವೆಹಿಕಲ್ ಪಾರ್ಕ್ ಮಾಡಿ ಟ್ರಕ್ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲೇ ನೋಡಿ ವೆಹಿಕಲ್ ಪಾರ್ಕಿಂಗ್ ಮಾಡೋದು. ಇಲ್ಲಿಂದ ಟ್ರಕ್ಕಾ? ಇಲ್ಲಿಂದ ಸರ್ ಟ್ರಕ್ ಇವಾಗ ಹಿಂಗ ಟ್ರಕ್ಕ ಈ ಕಡೆಯಿಂದ ಟ್ರಕ್ ಹೋಗೋದು. ಎಷ್ಟು ಫಾಗ್ ಕವರ್ ಆಗಿದೆ ನೋಡಿ ಅವಾಗ. ಬನ್ನಿ. ಸೊ ಇವತ್ತಿನ ನಮ್ಮ ಗೈಡ್ ಅವರು ಅನಿಲ್ ಸರ್ ಅವರು. ಸೊ ಇದು ಟ್ರಕ್ ಸ್ಟಾರ್ಟಿಂಗ್ ಪಾಯಿಂಟ್. ಟೈಮ್ ಬಂದು 8:30 ಇವಾಗ. ಯಾವ ಟ್ರಕ್ ಇದು? ಗಂಗಾಡಿಕಲ್ ಟ್ರಕ್. ಓಕೆ. ಟೈಮ್ 8:30 ಆಗಿದೆ. ನೋಡೋಣ ಎಷ್ಟು ಗಂಟೆಗೆ ಮೇಲೆ ಹೋಗಿ ರೀಚ್ ಆಗ್ತೀವಿ ಆ್ಯಂಡ್ ಎಷ್ಟು ಅವರ್ ಟೈಮ್ ಬೇಕಾಗುತ್ತೆ ಇದಕ್ಕೆ ಅಂತ. ಸೊ ಹಾಗೆ ಈ ಟ್ರಕ್ ಬಂದು ಟೋಟಲ್ 8 ಕಿಲೋಮೀಟರ್ಸ್, 1 ವೇ 4 ಕಿಲೋಮೀಟರ್ಸ್. ಸೊ 4 ಕಿಲೋಮೀಟರ್ಸ್ ಹತ್ತೋದು, 4 ಕಿಲೋಮೀಟರ್ಸ್ ಇಳಿಯೋದು. 2 ಕಿಲೋಮೀಟರ್ ಈಸಿ ಇದೆ ಅಂತ, 2 ಕಿಲೋಮೀಟರ್ ಸ್ವಲ್ಪ ಸ್ಟೀಪ್ ಇದೆ. ಅಂದರೆ ಮಾಡರೇಟಾ, ಈಸಿಯಾ? ಈಸಿ ಅಂತ ಫಾರ್ ಬಿಗ್ನರ್ಸ್. ಬಿಗ್ನರ್ಸ್ ಓಕೆ. ಅಂದರೆ ಫಸ್ಟ್ 2 ಕಿಲೋಮೀಟರ್ ಈಸಿ ಇದೆ ಅಂತ, ಇನ್ನು 2 ಕಿಲೋಮೀಟರ್ ಸ್ಟೀಪ್ ಅಂತ ಗೈಡ್ ಹೇಳಿದ್ದಾರೆ. ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇವರು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇವರು ಆಲ್ಮೋಸ್ಟ್ ಇಬ್ಬರು ಫಸ್ಟ್ ಟೈಮು. ಇಲ್ಲೆಲ್ಲ ಚೆಕ್ ಮಾಡ್ತಾರೆ ಇನ್ನೊಂದ್ಸಲ ಬ್ಯಾಗ್ಸ್ ಎಲ್ಲ. ಇಲ್ಲೆಲ್ಲ ಬ್ಯಾಗ್ಸ್ ಚೆಕ್ ಮಾಡ್ತಾರೆ.
ಸೊ ಇಲ್ಲೆಲ್ಲ ಎಂಟ್ರಿಯಲ್ಲಿ ನಿಮ್ಮ ಬ್ಯಾಗ್ಸ್ ಎಲ್ಲ ಚೆಕ್ ಮಾಡ್ತಾರೆ, ಒಂದು ಪ್ಲಾಸ್ಟಿಕ್ನೂ ಬಿಡಲ್ಲ ಮೇಲೆ. ಸೊ ನೋಡಿ, ಟಿಫನ್ ಬಾಕ್ಸ್ ಬರಬೇಕಾದ್ರೆ ನೀವೇ ಸ್ಟೀಲ್ ಟಿಫನ್ ಬಾಕ್ಸ್ ಅಂದರೆ ನಿಮ್ಮ ಹೋಮ್ ಸ್ಟೇ ಅವರು ನಿಮಗೆ ಆ ಬಾಕ್ಸಲ್ಲಿ ಫುಡ್ ಹಾಕಿ ಕಳಿಸ್ತಾರೆ. ನಮ್ಮ ಹೋಮ್ ಸ್ಟೇ ಅವರು ಇವಾಗ ನಮಗೆ ಬಾಕ್ಸ್ ಅಂದರೆ ನಾವು ಮನೆಯಿಂದ ಬಾಕ್ಸ್ ತಂದಿದ್ವಿ, ಅದಕ್ಕೆ ಮೇ ಬಿ ಪುಳಿಯೋಗರೆ ಏನೋ ಹಾಕಿ ಕಳಿಸಿದ್ದಾರೆ ಅನಿಸುತ್ತೆ. ಸೊ ನೀವು ಚಾಕ್ಲೇಟ್ ಪೇಪರು ಬಿಡಲ್ಲ, ಚಾಕ್ಲೇಟ್ಸ್ ಏನಾದ್ರು ತಂದರೆ ಅದು ಕೂಡ ಬಾಕ್ಸಲ್ಲಿ ಹಾಕ್ಕೊಂಡು ಬರಬೇಕು. ಇವಾಗ ಟ್ರಕ್ ಸ್ಟಾರ್ಟ್ ಮಾಡಿದೀವಿ. ಹೌ ಇಸ್ ದ ಜೋಶ್ ಗೈಸ್? ಹಿಂಗೆ ಲಾಸ್ಟ್ ವರ್ಗು ಇರಲಿ. ಸೊ ಬನ್ನಿ ಟ್ರಕ್ ಸ್ಟಾರ್ಟ್. ಇಲ್ಲೂ ನೋಡಿ ಹೇಗೆ ಅನಿಸ್ತಿದೆ ಡೆನ್ಸ್ ಫಾರೆಸ್ಟ್. ಇವಾಗ ಸ್ಟಾರ್ಟಿಂಗ್ 2 ಕಿಲೋಮೀಟರ್ಸ್ ಈ ಥರನೇ ಫ್ಲ್ಯಾಟ್ ರೋಡ್ ಇದೆ ಅಂತೆ, ಅಂದರೆ ಮಡ್ ರೋಡ್. 2 ಕಿಲೋಮೀಟರ್ಸ್ ಏನೂ ಸುಸ್ತಿಲ್ಲ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಇನ್ನೊಬ್ಬ ನ್ಯೂ ಯೂಟ್ಯೂಬರ್ ಇವತ್ತಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾನಂತೆ. ಇಂಗ್ಲಿಷ್ ಯೂಟ್ಯೂಬರ್ ಇತ್ತಾ? ಇಂಗ್ಲಿಷ್ ಯೂಟ್ಯೂಬರ್ ನೋಡ್ರಿ. ನಮ್ಮ ಕಾಂಪಿಟೇಟರ್ ಇವಾಗ ಆಯ್ತಾ. ನೋ ನಾವೇನು ಫೇಮಸ್ ಇಲ್ಲ, ಸುಮ್ಮನೆ ನಮ್ಮ ಪ್ಯಾಷನ್ಗೋಸ್ಕರ ಮಾಡ್ತಿದ್ವಿ. ನೋಡಿ ಸಪೋರ್ಟ್ ಮಾಡಿ. ಆದರೆ ಇನ್ನೂ ಚಾನಲ್ ನೇಮ್ ಡಿಸೈಡ್ ಮಾಡಿಲ್ಲ, ಕ್ರಿಯೇಟ್ ಮಾಡಿಲ್ಲ. ಇದು ಆಲ್ರೆಡಿ ಲೀಚ್ ಹೆಂಗಿರುತ್ತೆ ನೋಡಿ ಮಾಮಲ್ಲಿ ಕೈದು ರಕ್ತ ಬರುತ್ತಾ? ಇಲ್ಲೋಡು ಲೀಚ್ ನೋಡಿ ಇಲ್ಲಿ ಬ್ರೋ. ಇವಾಗ ಐ ಥಿಂಕ್ 1 ಕಿಲೋಮೀಟರ್ ಬಂದ್ವಿ. 1 ಕಿಲೋಮೀಟರ್ ಈಸಿನೇ ಇತ್ತು, ಆದರೆ ಮಂಜು ಅಂದರೆ ವೆದರ್ ಇಷ್ಟು ಕೋಲ್ಡ್ ಇದೆ, ಆದರೂ ಎಷ್ಟು ಸ್ವೆಟ್ ಆಗ್ತಾಯಿದ್ದೀವಿ ಅಂತಂದರೆ ಫುಲ್ಲು ಸ್ವೆಟ್ ಆಗ್ತಾಯಿದ್ದೀವಿ. ಇವಾಗ ನಾವು ಅಲ್ಲಿ ಹೋಗ್ಬೇಕು. ದಾರಿ ಕಾಣಿಸ್ತಿದ್ದಾನಲ್ಲ ಗೊತ್ತಿಲ್ಲ, ತಡಿ ಟ್ರೈ ಮಾಡ್ತೀನಿ ವೇಟ್. ಅಯ್ಯಪ್ಪ ಅಲ್ಲಿ ಸ್ಟೀವ್ ನೋಡಿ ಹೆಂಗಿದೆ ಅದು. ನಾನು ಇಲ್ಲೇ ನೋಡಕತ್ತೀನಿ, ಅಲ್ಲಿ ಮೇಲೆ ನೋಡೇ ಇಲ್ಲ. ಏನು ಸ್ಟಿಪ್ ಇಲ್ಲ, ನೀನೇ ಭಯ ಬಿದ್ದರೆ ಅವ್ರು ಫಸ್ಟ್ ಟೈಮು. ಹೇಗೆ ಅನಿಸ್ತಾ ಇದೆ? ಇಲ್ಲಿವರೆಗೂ ಆರಾಮಾಗಿ ಬಂದ್ವಿ, ಬಟ್ ಅದು ಆ ವೇ ನೋಡಿ ನನಗೆ ಹೆದರಿಕೆ ಬರ್ತಿದೆ. ಏನಿಲ್ಲಮ್ಮ, ಯು ವಿಲ್ ಡೂ ಇಟ್ ಈಸಿಲಿ. ಹೆಂಗಿದೆ ನೋಡಿ ಅದು, ಆರಾಮಾಗಿ ಮಾಡ್ತೀಯಾ? ಭಯ ಆಗ್ತಿದೆ, ಬಟ್ ನೆವರ್ ಗಿವ್ ಅಪ್, ಬಿಡೋದಿಲ್ಲ, ಹೋಗ್ತೀವಿ. ವ್ಯೂ ನೋಡೋಕ್ಕೋಸ್ಕರ ಹೋಗ್ತೀವಿ. ಕುದುರೆ ಮುಖನೇ ಮಾಡಿದೀಯ ಅಂತ ಇದೇನು? ಸಿಂಪಲ್ ನೋಡಿ, ಎಷ್ಟು ಸಿಂಪಲ್ ಆಗಿ ಕಾಣ್ತಾ ಇದೆ ಅಷ್ಟೇ. ಇಲ್ಲಿ ದಾರಿ ಕಾಣಿಸ್ತಿದೆನಾ, ಇಲ್ಲಿ ಹೋಗ್ಬೇಕು ನೋಡಿ. ಇವಾಗ ಇಲ್ಲಿಂದ ಅದು ದಾರಿ. ಇವಾಗ ಐ ಥಿಂಕ್ 1.5 ಕಿಲೋಮೀಟರ್ ಬಂದ್ವಿ. ಇಲ್ಲಿ ಕೆಳಗಡೆ ಇದು ಇದೆಲ್ಲ ಡೌನು, ಸೊ ಅದನ್ನು ಮುಗಿಸಿದ್ರೆ 2 ಕಿಲೋಮೀಟರ್ಸ್ ಮುಗಿಯುತ್ತೆ. ಇಲ್ಲಿಂದನೇ ಅದು ಮೇಲೆ ಹೋಗೋದು ವೇ ಕಾಣ್ತಾ ಇದೆ. ಇಷ್ಟು ಸ್ಟೀಪ್ ಇದೆ 2 ಕಿಲೋಮೀಟರ್ಸ್ ಅಂತಂದರೆ ಇಲ್ಲಿಂದ ನೋಡಿದ್ರೇ ಭಯ ಆಗ್ತಾ ಇದೆ. ಬನ್ನಿ ನೋಡೋಣ, ಹತ್ತಿವ ಏನಾಗುತ್ತೆ ಅನ್ನೋದು ತೋರಿಸ್ತೀನಿ ನಿಮಗೆ. ಬಟ್ ಇಲ್ಲಿಂದ ನೋಡಿದ್ರೆ ಮಾತ್ರ ಫುಲ್ಲು ಹಿಂಗಿದೆ ರೋಡು, ಭಯ ಆಗ್ತಿದೆ. ಭರತ್, ಯು ಕ್ಯಾನ್ ಡೂ ಇಟ್. ಇವಾಗ ಇಲ್ಲಿಂದ ಸ್ಟೀಪ್ ಸ್ಟಾರ್ಟ್ ಆಯಿತು. ಏನು ಸರ್ ಇದು? ಬಸವಣ್ಣ, ಅದೇ ಏ ಬೇಡ, ಸೈಡಿಗೆ. How is the Josh? Bharat, how is the Josh? Low. Oh, ನೋಡಿ ಅವ್ರು ಜೋಶ್ ಹೈ ಅಂತಾರೆ. ವಾವ್, ನಾವು ಬಂದಿರೋ ರೂಟು ಅಲ್ಲಿಂದ ಬಂದಿರೋದು.
ಇಷ್ಟಕ್ಕೆ ದಿಲ್ಲಿ ಬಹುತ್ ದೂರ ಬಾಬಾ. ಬನ್ನಿ 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 ಆರಾಮಾಗಿ. ಮಲ್ಲಿಕಾ ಹೌ ಇಸ್ ದ ಜೋಶ್? ಲೋ ಲೋ ಭರತ್ ಭರತ್ ಹೌ ಇಸ್ ದ ಜೋಶ್? ಡೆಡ್ಡಾ? ಬಾ 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 ಹೋಗ್ಬಿಟ್ಟಾರಮ್ಮ, ನೀರು ಕುಡಿಯಮ್ಮ ನಿಂತ್ಕೋ ಸ್ವಲ್ಪ. ಆರಾಮಾಗಿ ಬಾ. ಏನು ಬರುತ್ತೆ ಸ್ಟೇಟ್ಮೆಂಟು? ಅಮ್ಮ ಗೈಡ್ ದಿವಸ ಬರ್ತಾರಂತ, ಹಾಂ ನೀವು 3 ಮಂತ್ಸ್ಗೆ ಬರ್ತೀರಂತ. ಹಾಂ ನಾನು ಲೈಫ್ ಟೈಮಾಗೆ ಫಸ್ಟ್ ಟೈಮ್ ಬರಕತ್ತಿ. ನಂದು ಹೆಂಗಿರ್ಬೇಕು ಪರಿಸ್ಥಿತಿ? 21 ವಯಸ್ಸಿನಾಗ ಫಸ್ಟ್ ಟೈಮು. 24 ವಯಸ್ಸಿನಾಗ. ಓಕೆ ಗುಡ್. ಇನ್ನು ಫೈನಲ್ 650 ಮೀಟರ್ಸ್ ಇದೆ ಅಂತೆ. ನೋಡಿ ನಾವು ಅಲ್ಲಿಂದ ಬಂದಿದ್ದೀವಿ ಇವಾಗ. ಎಲ್ಲಿ ಕಾಣಿಸ್ತಾ ಇದೆ? ಅಲ್ಲಿ ರೋಡ್ ಕಾಣಿಸ್ತಿದೆ. ವಾವ್, ಅಲ್ಲಿಂದ ಮೇಲೆ ಹತ್ಕೊಂಡ್ ಬಂದಿದ್ದೀವಿ. ಇವಾಗ ಫುಲ್ ವ್ಯೂ ಕ್ಲಿಯರ್ ಆಗಿದೆ. ಸ್ವಲ್ಪ ಬೇಗ ಹೋದ್ರೆ ಮೇಲೆ ವ್ಯೂ ಚೆನ್ನಾಗಿರುತ್ತೆ. ಹೌದಾ? ಡನ್. ಇದು ಇಲ್ಲಿಂದ ಸರ್ ಹಿಂದೆ ಅದು ಪೀಕ್ ಅಂತೆ. ಎಲ್ಲಿದೆ? ಫುಲ್ ಮೇಲೆ ಕಾಣಿಸ್ತಿದಲ್ಲ ಅದನ್ನ. ಅಲ್ಲಿದೆ ಅಲ್ಲ, ಅದೇ ಪೀಕ್. ಅಲ್ಲಿ ನಿಂತಿದಾರಲ್ಲ, ಅಲ್ಲಿ ನಿಂತಿದಾರಲ್ಲ. ನಿಮಗೆ ಅಲ್ಲಿಂದ 1 ಕಿಲೋಮೀಟರ್ ಅಂದರೆ 1 ಕಿಲೋಮೀಟರ್. ಯಾವ 1 ಕಿಲೋಮೀಟರ್? ಹೇಗಿದೆ ನೋಡಿ ವ್ಯೂ. ಫುಲ್ಲು ಫಾಗ್ ಎಲ್ಲ ಕ್ಲಿಯರ್ ಆಗಿದೆ. ವ್ಯೂ ಸೂಪರಾಗಿ ಕಾಣಿಸ್ತಾ ಇದೆ. ಇವಾಗ ನಾವು ಇನ್ನೂ ಅಲ್ಲಿ ಹೋಗ್ಬೇಕು ಪೀಕ್. ಅಲ್ಲಿ ಹೋಗ್ತಿದ್ದಾರೆ ನೋಡಿ ಜನ. ಇನ್ನೂ ಮೇಲೆ ಇದೆ. ವಾವ್, ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನೋಡಿ ಈಗ ಎಲ್ಲಿಂದ ಬಂದಿದ್ದೀವಿ ಅಂತ ತೋರಿಸ್ತಾನೆ. ಬುಕಿಂಗ್ ಆದ್ರೆ ಬಿಡ್ತಾರೆ ಅಂತ ಹೇಳ್ಬೇಕು ಅವರು. ಆ ಕಡೆಯಿಂದ ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಕಡೆ. ಸೊ ಫೈನಲಿ ಪೀಕ್ ರೀಚ್ ಆದ್ವಿ. ಇವಾಗ ಟೈಮ್ ಬಂದು 11 ಗಂಟೆ. 2 ಅವರ್ಸ್ ಬೇಕಾಯಿತು ನಮಗೆ ಬರೋಕ್ಕೆ. 8:45 9 ಆಗಿತ್ತೇನೋ. 9 ಬಿಟ್ಟಿದ್ದು. 9 ಹಾಂ 8:30 ಆಗಿತ್ತು. 8:39 ಆಗಿತ್ತು ನಾವು ಬಿಟ್ಟಾಗ. ಸೊ ನಿಮಗೆ 2 ಅವರ್ಸ್ ಬೇಕು. ಆರಾಮ್ ನಿಧಾನಕ್ಕೆ ಬಂದರೂ 2 ತಾಸು ಬೇಕಾಗುತ್ತೆ. ಸೊ ನೀವು ಸ್ಟ್ಯಾಮಿನಾ ಚೆನ್ನಾಗಿತ್ತು, ಬೇಗ ಬಂದರೆ 1.5 ಅವರ್ ಬೇಕಾಗುತ್ತೆ. ಫೈನಲಿ ಪೀಕ್ ರೀಚ್ ಆದ್ವಿ. ಹೌ ಇಸ್ ದ ಜೋಶ್ ಭರತ್? ಫಸ್ಟ್ ಟೈಮ್ 25 ಇಯರ್ಸಲ್ಲಿ. ವೆರಿ ಗುಡ್. ಇವಾಗ ಗಂಗಾಡಿಕಲ್ ಪೀಕ್ ರೀಚ್ ಆದ್ವಿ. ಸೊ ಇದು 1 ವೇ 4 ಕಿಲೋಮೀಟರ್ಸ್ ಟ್ರಕ್, ಅಂದರೆ ಸೊ ಟೋಟಲ್ 8 ಕಿಲೋಮೀಟರ್ಸ್ ಟ್ರಕ್. ಇದು 1465 ಮೀಟರ್ ಹೈಟಲ್ಲಿದೆ ಅಬೌವ್ ದ ಸೀ ಲೆವೆಲ್. ಮೇಲೆ ಪೀಕ್ ರೀಚ್ ಆಗಿದ್ದೀವಿ, ಬಟ್ ಫುಲ್ ಫಾಗ್ ಕವರ್ ಆಗಿಬಿಟ್ಟಿದೆ. ವ್ಯೂ ಏನು ಕಾಣಿಸ್ತಾ ಇಲ್ಲ. ನೋಡ್ಬೋದು ಎಷ್ಟು ಫಾಗ್ ಇದೆ. ಸೊ ನೋಡೋಣ, ಒಂದು 1/2 ಅವರ್ ಟು 1 ಅವರ್ ವೇಟ್ ಮಾಡಿ ನಿಮಗೆ ವ್ಯೂ ತೋರಿಸ್ತೀನಿ ಹೇಗಿದೆ ಅಂತ. ತುಂಬ ಬ್ಯೂಟಿಫುಲ್ ಇದೆ ಅಂತೆ. ಮೇ ಬಿ ಒಂದು 1/2 ಅವರ್ ಮುಂಚೆ ಬಂದಿದ್ರೆ, ಇಲ್ಲಿ ನಮ್ಮ ಕಸಿನ್ಸ್ ಎಲ್ಲ ಬಂದಿರಲ್ಲ, ನಮ್ಮ ತಮ್ಮ ಎಲ್ಲ ಬಂದಿದ್ರು, ಅವರಿಗೆ ಕಾಣಿಸಿದೆ ವ್ಯೂ. ಒಂದು 1/2 ಅವರ್ ಮುಂಚೆ ನಾವು ಬಂದಿದ್ರೆ ವ್ಯೂ ನೋಡ್ಬೋದಾಗಿತ್ತು. ನಾವು ಬರೋಷ್ಟರಲ್ಲಿ ಫುಲ್ ಫಾಗ್ ಕವರ್ ಆಗಿದೆ. ಬಿಸಿಲು ಸ್ವಲ್ಪ ಸ್ವಲ್ಪ ಬರುತ್ತೆ, ಮತ್ತು ಫುಲ್ ಫಾಗ್ ಕವರ್ ಆಗ್ತಾಯಿದೆ. ಸೊ ಅಟ್ ಪ್ರೆಸೆಂಟ್ ಅಂತೂ ಫುಲ್ ಫಾಗ್ ಕವರ್ ಆಗಿದೆ. ಏನೂ ವ್ಯೂ ಕಾಣಿಸ್ತಾ ಇಲ್ಲ ನಮಗೆ. ಹಾಗೆ ಟ್ರಕ್ ಬಗ್ಗೆ ಹೇಳಬೇಕಂದ್ರೆ 2 ಕಿಲೋಮೀಟರ್ಸ್ ಈಸಿ ಇತ್ತು. ಸೊ ಇನ್ನೂ 2 ಕಿಲೋಮೀಟರ್ಸ್ ಫುಲ್ ಈ ಥರ ಸ್ಟೀಪಲ್ಲಿದೆ. ಬಟ್ ಹತ್ಬೋದು, ಅಂದರೆ ನಿಂತು ನಾವು ನೋಡಿದ್ರಲ್ಲ, ನಿಂತು ರೆಸ್ಟ್ ಮಾಡಿಕೊಂಡು ಹತ್ಕೊಂಡ್ಬಂದ್ವಿ. ಸ್ವಲ್ಪ 2 ಕಿಲೋಮೀಟರ್ಸ್ ಕಷ್ಟ ಅನಿಸುತ್ತೆ, ಈಸಿ ಅಂತೂ ಇಲ್ಲ, ಸ್ವಲ್ಪ ಕಷ್ಟ ಇದೆ. ಬಟ್ ಅಲ್ಲಿ ವ್ಯೂ ಎಲ್ಲ ನೋಡಿದ್ರಲ್ಲ ಹೇಗಿದೆ ಅಂತ, ಸೂಪರಾಗಿತ್ತು ವ್ಯೂ. ಸೊ ಏನಾದ್ರೂ ಮ್ಯಾಕ್ಸ್ ನೀವು ಎಷ್ಟು ನಿಧಾನಕ್ಕೆ ಬಂದರೂ 2 ಅವರ್ಸಲ್ಲಿ ಬರ್ಬೋದು ಆರಾಮಾಗಿ. ನೋಡಿ ಸ್ವಲ್ಪ ಕ್ಲಿಯರ್ ಆಗ್ತಾಯಿದೆ, ಬಟ್ ಆದರೂ ಅಷ್ಟು ಇದಿಲ್ಲ.
ವ್ಯೂ ಅಂತೂ ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಗ್ತಿದೆ, ಫುಲ್ ವ್ಯೂ ಕಾಣಿಸ್ತಾನೆ ಇಲ್ಲ. ಅವಾಗಿಂದ ಹಾಫ್ ಆನ್ ಅವರ್ ಆಯ್ತು ನಾವು ವೇಟ್ ಮಾಡೋಕ್ಕೆ. ಇವಾಗ ಸ್ವಲ್ಪ ಸ್ವಲ್ಪ ಏನು ಒಂದು ಕಡೆ ಫಾಗ್ ಕವರ್ ಆದರೆ ಒಂದು ಕಡೆ ಕ್ಲಿಯರ್ ಇದೆ, ಒಂದು ಕಡೆ ಕ್ಲಿಯರ್ ಇದ್ದರೆ ಒಂದು ಕಡೆ ಫಾಗ್ ಕವರ್ ಆ ಥರ ಆಗ್ತಿದೆ. ಫುಲ್ ವ್ಯೂ ಕಾಣಿಸ್ತಾ ಇಲ್ಲ ಅಷ್ಟು. ಬಟ್ ಟ್ರಕ್ ಹತ್ತಿದ ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಿತ್ತು. ಕೆಳಗಿಂದ ಅಂದರೆ ಹತ್ತಬೇಕಾದ್ರೆ ಆ ಸೈಡ್ ವ್ಯೂ ತುಂಬ ಚೆನ್ನಾಗಿತ್ತು. ಇವಾಗ ನೋಡಿ ವ್ಯೂ ಸ್ವಲ್ಪ ಕ್ಲಿಯರ್ ಆಯಿತು. ಈ ಕಡೆ ಎಲ್ಲ ಫಾಗ್ ಕವರ್ ಆಗಿದೆ, ಈ ಕಡೆ ಎಲ್ಲ ಸ್ವಲ್ಪ ವ್ಯೂ ಇದೆ. ಇವಾಗ ನಮ್ಮ ಹುಡುಗರದ್ದು ಎಕ್ಸ್ಪೀರಿಯನ್ಸ್ ಕೇಳೋಣ ಬನ್ನಿ. ಮೇಲೆ ಪೀಕ್ ರೀಚ್ ಆಗಿ ಎಲ್ಲ ಫುಲ್ ರೆಸ್ಟ್ ಮಾಡ್ತಿದ್ದಾರೆ. ಎಕ್ಸ್ಪೀರಿಯನ್ಸ್ ಕೇಳೋಣ ಅವ್ರದ್ದು ಹೇಗಿತ್ತು ಅಂತ. ಇವಾಗ ದಿಲ್ ಪಸಂದ್ ತಿಂತಾ ಇದ್ದೀವಿ. ವಾರಿಯರ್ ಬೇಕ್ರಿ ದಿಲ್ ಪಸಂದ್ ಬೆಂಗಳೂರಿಂದ ಇಲ್ಲಿಗೆ ಬಂದಿದೆ ನೋಡಿ. ಹೇಗಿತ್ತು ಟ್ರಕ್ ಎಕ್ಸ್ಪೀರಿಯನ್ಸ್? ಏನಲ್ಲ, ಬಿಗಿನರ್ಸ್ಗೆ ಓಕೆ, ಟಫ್ ಏನಿಲ್ಲ. ಬಟ್ 1 ಕಿಲೋಮೀಟರ್ ಮಾತ್ರ ಸ್ವಲ್ಪ ಸ್ಟೀಪ್ ಆಗಿದೆ. 2 ಅವರ್ಸ್ ಅಂತೂ ಏನು ನೀವು ಮೆಲ್ಲಗೆ ಬಂದ್ರೂ 2 ಅವರ್ಸಲ್ಲಿ ಮಾಡ್ಬೋದು. ಓಕೆ ಪ್ರಜು, ಫಸ್ಟ್ ಟೈಮ್ ಟ್ರಕ್ಕರ್ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಾ? ಹೇಳಿ ಏನಾದ್ರು ಸ್ವಲ್ಪ ಜಾಸ್ತಿ. ಲೀಚ್ ಕಚ್ಕೊಂಡಿದ್ದೆ ಹೆಂಗಿತ್ತ? ಏಯ್ ಇಲ್ಲಿ ಸ್ಲೋ ಟ್ರಕ್ಕರ್ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಅಲ್ಲ ಏನೋ ಡೈಲಾಗ್ ಹೇಳ್ದಿಲ್ಲ ಅವಾಗ? ಫಸ್ಟ್ ಟೈಮ್ ಲಾಸ್ಟ್ ಟ್ರೆಕ್ ಆಫ್ ಮೈ ಲೈಫ್. ಬರ್ತೀಯ ಅಟ್ಲೀಸ್ಟ್ ವ್ಯೂ ಮೇಲೆ ಹತ್ತದ ಮೇಲೆ ಹೇಗೆ ಅನಿಸ್ತಾ ಇದೆ ಇವಾಗ? ಬರ್ತೀಯಲ್ಲ ನೆಕ್ಸ್ಟ್ ಟೈಮ್? ಗುಡ್ ಆಲ್ ವರ್ತ್. ಅಲ್ಲ ಬರ್ತೀಯ ನೆಕ್ಸ್ಟ್ ಟೈಮ್? ವಿಲ್ ಸಿ ನೋಡೋಣ. ಮಲ್ಲಿಕಾ ಚೆನ್ನಾಗಿತ್ತು. ಹ್ಞೂ ನಾನೇ ಇವ್ರು ಎಲ್ಲರಿಗಿಂತ ಫಸ್ಟ್ ಬಂದಿದ್ದು ನಾನೇ. ಯಾಕೆ ಏನು ಮಾಡಿದ್ಲ? ಚೆನ್ನಾಗಿತ್ತಾ? ಓಯ್ ಆತ ಅಂದ್ರೆ ಅಣ್ಣ ಓಡ್ ಬಂದ್ಬಿಟ್ಟಿದ್ದಾನೆ. ನೋಡಿ ಹುಡ್ಕಾಕತ್ತೀವಿ, ಆಗಿನ ಸಿಗನೇ ಬಂದು ಅಲ್ಲೋ ಕುಂತ್ಬಿಟ್ಟಾನೆ. ನೆಕ್ಸ್ಟ್ ವಾರಿಯರ್ ಬಿಸ್ಕೆಟ್ಸ್, ಲಂಚ್ ಬಾಕ್ಸ್ ನೆಕ್ಸ್ಟ್ ಆ್ಯಪಲ್. ಕಂಟಿನ್ಯೂಸ್ ಬ್ಯಾಟಿಂಗ್ ಮಾಡ್ತಾ ಇದೆ. ತಿನ್ನೋದೇ ಇವಾಗ. ಇದಾದ್ಮೇಲೆ ಊಟ ಮಾಡೋದು ಇವಾಗ. ನಮ್ಮ ಹೋಮ್ ಸ್ಟೇ ಅವರು ನಮಗೆ ಪುಳಿಯೋಗರೆ ಕೊಟ್ಟು ಕಳಿಸಿದ್ದಾರೆ ಬಾಕ್ಸಲ್ಲಿ. ನೋಡಿ ಎಲ್ಲರೂ ಸ್ಟೀಲ್ ಬಾಕ್ಸ್ ತಂದಿದ್ದೀವಿ. ಇವಾಗ ಪುಳಿಯೋಗರೆ ಊಟ ಮಾಡ್ತೀವಿ. ಫುಲ್ ಫಾಗ್ ಕವರ್ ಆಗಿದೆ, ಏನೋ ವ್ಯೂ ಕಾಣಿಸ್ತಾ ಇದೆ. ಸೊ ಇವಾಗ ನಾವು ಕೆಳಗಡೆ ಹಿಡಿತಾ ಇದ್ವಿ. ಆಲ್ಮೋಸ್ಟ್ 1 ಅವರ್ ಟೈಮ್ ಬಂದು ಇವಾಗ 12:30 ಆಗಿದೆ. 1 ಅವರ್ ಇದ್ವಿ. ಮೇಲೆ ವ್ಯೂ ಅಷ್ಟು ಕ್ಲಿಯರಾಗಿ ನಮಗೆ ಕಾಣಿಸ್ತಿಲ್ಲ. ಸೊ ಇವಾಗ ಮಳೆಗಾಲ ಅಲ್ಲ, ಇವಾಗೂ ಕೂಡ ನೋಡ್ಬೋದು ಫುಲ್ ಮಳೆ, ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ. ಸೊ ನಿಮಗೆ ಬೆಸ್ಟ್ ವ್ಯೂ ಕಾಣಿಸ್ಬೇಕು ಅಂತಂದರೆ ಆಫ್ಟರ್ ಮಾನ್ಸೂನೇ ಬರಬೇಕು. ಅಂದರೆ ಮಳೆಗಾಲ ಮುಗಿದ ಮೇಲೆ ಬಂದರೆ ಲೈಕ್ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಸೆಪ್ಟೆಂಬರ್ ಟು ಜಾನ್ವರಿಗೆ ಬಂದರೆ ನಿಮಗೆ ಬೆಸ್ಟ್ ವ್ಯೂ ಕಾಣಿಸುತ್ತೆ. ಹಾಗೆ ಫುಲ್ ಗ್ರೀನ್ರಿ ಎಲ್ಲ ಇರುತ್ತೆ. ಸೊ ಇವಾಗ ನೀವು ವೆದರ್ ಪ್ರಿಡಿಕ್ಟ್ ಮಾಡೋಕ್ಕೂ ಆಗೋದಿಲ್ಲ, ವ್ಯೂ ಸರಿಯಾಗಿ ಕಾಣಿಸೋದಿಲ್ಲ. ಬಟ್ ಮಾನ್ಸೂನಲ್ಲಿ ಬಂದರೆ ಇದೊಂಥರ ಮಜಾ ಇರುತ್ತೆ. ಸೊ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ. ವ್ಯೂ ಅಷ್ಟು ಸರಿಯಾಗಿ ಕಾಣಿಸಲಿಲ್ಲ. ಇನ್ನೊಂದ್ಸಲ ಬರೋಣ, ನೋಡೋಣ ಯಾವಾಗಾದ್ರೂ ಇನ್ನೊಂದ್ಸಲ ಬರೋಣ. ಸ್ವಲ್ಪ ಕೆಳಗಡೆ ಹೋಗೋಣ. ನೋಡಿ ಸುವರ್ಣ ಅವ್ರಿಗೆ ಮತ್ತೆ ಒಂದು ಲೀಚ್ ಇದೆ. ತುಂಬಾ ಪ್ರೀತಿ ಪಟ್ಟಿದ ಅನ್ಸುತ್ತೆ. ನೋಡಿ ಇಷ್ಟು ದಪ್ಪ ಆಗಿದೆ ಲೀಚ್. ಇದು ಇದು ಇದಕ್ಕೆ ನೋಡಿ ಈ ಕಡೆ ಒಂದು. ಸೊ ಇವಾಗ ಫೈನಲಿ ಕೆಳಗಡೆ ರೀಚ್ ಆದ್ವಿ. ಇನ್ನೇನು 1 ಕಿಲೋಮೀಟರ್ ಇದೆ ಅನಿಸುತ್ತೆ ಅಷ್ಟೇ. ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ, ಫುಲ್ ಫಾಗ್ ಕವರ್ ಆಗಿದೆ. ಸ್ವಲ್ಪ ಇಳಿಬೇಕಾದ್ರೆ ಸ್ವಲ್ಪ ಮಳೆ ಬಂತಲ್ಲ, ಸ್ವಲ್ಪ ಸ್ಲಿಪ್ಪರಿ ಇತ್ತು ಅಷ್ಟೇ. ನೋಡಿ ಫುಲ್ ಫಾಗ್ ಎಷ್ಟಿದೆ ಅಂತ. ಇವಾಗ ಟೈಮ್ ಬಂದು 2 ಗಂಟೆ. ಲಾಸ್ಟ್ ಇಲ್ಲಿ ಎಂಟ್ರಿ 11 ಗಂಟೆ ಅಂತೆ ಲಾಸ್ಟಲ್ಲಿ ಮೇಲೆ ಹೋಗಕ್ಕೆ ಬಿಡೋದು. ಬಟ್ ಇವಾಗ ಇನ್ನೂ ಸ್ವಲ್ಪ ಜನ ಮೇಲೆ ಹೋಗ್ತಾಯಿದ್ರು. ಇವಾಗ ಹೋದವ್ರಿಗಂತೂ ಏನೂ ವ್ಯೂ ಕಾಣಿಸಲ್ಲ. ನಮ್ಗಿಂತ ನಾವು ಇನ್ನೊಂದು ಹಾಫ್ ಆನ್ ಅವರ್ ಸ್ವಲ್ಪ ಮುಂಚೆ ಹೋಗಿದ್ರೆ ನಮಗೆ ವ್ಯೂ ಕಾಣಿಸ್ತಾ ಇತ್ತು. ಹಾಂ ಇಲ್ಲ ಇತ್ತು, ವ್ಯೂ ಕಾಣಿಸ್ತಾ ಇತ್ತು. ನಮಗೂ ಅಷ್ಟು ಕ್ಲಿಯರ್ ಇದ್ದಿಲ್ಲ, ಬಟ್ ಸ್ವಲ್ಪ ಸ್ವಲ್ಪ ಕಾಣಿಸ್ತು ಅಷ್ಟೇ. ಬಟ್ ನಮ್ಮದು ಒಂದು ಸೈಡ್ ಅಂದರೆ ನಾವು ಏರಬೇಕಾದ್ರೆ ವ್ಯೂ ತುಂಬಾ ಬ್ಯೂಟಿಫುಲ್ ಆಗಿತ್ತು, ಚೆನ್ನಾಗಿ ಕಾಣಿಸ್ತು. ಇವಾಗಂತೂ ಹೋಗೋರಿಗೆ ಆ ವ್ಯೂ ಕಾಣಿಸ್ತಾ ಇಲ್ಲ, ಫುಲ್ ಫಾಗ್ ಕವರ್ ಆಗಿದೆ. ಟ್ರೆಕ್ಕಿಂಗ್ ಕಂಪ್ಲೀಟ್ ಆಯಿತು. ಹೇಗೆ ಅನಿಸ್ತಾ ಇದೆ?
ಇದೆ ಎಲ್ಲರಿಗೂ? ಚೆನ್ನಾಗಿತ್ತಾ? ಸೊ ಇವಾಗ ಫೈನಲಿ ಕೆಳಗಡೆ ರೀಚ್ ಆದ್ವಿ. ನಮ್ಮ ಕಾರ್ ಪಾರ್ಕಿಂಗ್ ಮಾಡಿದ್ವಲ್ಲ ಅಲ್ಲಿ ರೀಚ್ ಆದ್ವಿ. ಸೊ ಇಲ್ಲಿ ಪಾರ್ಕಿಂಗಿಗೆ ಜಾಸ್ತಿ ಸ್ಪೇಸ್ ಇಲ್ಲ, ಸ್ವಲ್ಪ ಅಂದರೆ ಸ್ವಲ್ಪ ಲಿಮಿಟೆಡ್ ವೆಹಿಕಲ್ಸ್ ಆಗ್ಬೋದು, ಅಷ್ಟು ಸ್ಪೇಸ್ ಇದೆ ಅಷ್ಟೇ. ಸೊ ನಿಮಗೆ ಈ ಟ್ರೆಕ್ಕಿಂಗ್ ಬಗ್ಗೆ ಎಲ್ಲ ಹೇಳಿದೆ. ಪರ್ಮಿಟ್, ಆಮೇಲೆ ಎಲ್ಲಿ ಸ್ಟೇ ಮಾಡಬೇಕು, ಪರ್ಮಿಟ್ಟು ಎಲ್ಲಿ ಸ್ಟೇ ಮಾಡಬೇಕು, ಆಮೇಲೆ ಗೈಡ್ ಚಾರ್ಜಸ್ಸು, ಟ್ರೆಕ್ಕಿಂಗ್ ಡಿಫಿಕಲ್ಟಿ, ಬೆಸ್ಟ್ ಟೈಮ್ ಟು ವಿಸಿಟ್ ಎಲ್ಲ ಹೇಳಿದೆ. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.